ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ SBI ಬ್ಯಾಂಕ್ ಹುದ್ದೆಗಳಿರ್ತಕ್ಕಂಥದ್ದು ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯಾಗಲಿದ್ದು, ಇಲ್ಲಿ ಹುದ್ದೆಗೆ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟು 18ರಿಂದ 60 ವರ್ಷವರೆಗೆ ಇರಲಿದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ. ಇಲ್ಲಿ ತಾವುಗಳು ಗಮನಿಸಬಹುದು, ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಆಗಿದೆ. ಇಲ್ಲಿರ್ತಕ್ಕಂಥ ಅರ್ಜಿ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಬೇಕು, ಅರ್ಜಿ ಹೇಗೆ ಸಲ್ಲಿಸಬೇಕು, ಹುದ್ದೆಗಳ ಸಂಖ್ಯೆ, ವಯೋಮಿತಿ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ, ಹುದ್ದೆಗಳ ವಿವರ ಮತ್ತು ವೇತನ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಡಿಪಾರ್ಟ್ಮೆಂಟ್ ಅಂದರೆ ಯಾವ ಒಂದು ಇಲಾಖೆಯಿಂದ ಈ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನೇಮಕಾತಿ ಅಧಿಸೂಚನೆ 2025 ಅಂದರೆ SBI ಬ್ಯಾಂಕಿನಲ್ಲಿ ಇದು ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು, ಅದೇ ರೀತಿ ಜಾಬ್ ಲೊಕೇಶನ್ ಅಂದರೆ ನಿಮಗೆ ಇಲ್ಲಿ ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಎಲ್ಲಿ ಒಂದು ಪೋಸ್ಟಿಂಗ್ ಮಾಡೋದಪ್ಪ ಅಂತಂದರೆ ಭಾರತಾದ್ಯಂತ ಒಂದು ಜಾಬ್ ಲೊಕೇಶನ್ ಇದ್ದು, ಟೋಟಲ್ ಹುದ್ದೆಗಳು ಅಂದರೆ 35 ವೇಕೆನ್ಸಿಗಳು ಇರ್ತಕ್ಕಂಥದ್ದು. ಎಷ್ಟು? 35 ವೇಕೆನ್ಸಿಗಳು. ಹಾಗಾದರೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ನೋಡೋದಾದರೆ 50,000ದಿಂದ 60,000 ರೂಪಾಯಿ, 50,000ದಿಂದ 60,000 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ. ಅಂದರೆ ಇದು ಟೋಟಲ್ ಇಲ್ಲೇನು ಸ್ಯಾಲ್ರಿ ಕೊಟ್ಟಿದ್ದಾರೆ, ಇದು ಬಂದು ಸಿ ಟಿ ಸಿ ಅಂತ ಹೇಳಿದ್ರೆ ಒಂದು ವರ್ಷದ ಏನು ನಿಮಗೆ ಏನು ಪೇಮೆಂಟದ ಒಂದು ಆದಾಯ ಬರ್ತದೆ, ಆ ಒಂದು ವರ್ಷದ ಆದಾಯವನ್ನು ಕೊಟ್ಟಿರ್ತಾರೆ. ನಿಮಗೆ ಪ್ರತಿ ತಿಂಗಳು ನಿಮಗೆ ಒಂದು ಸ್ಯಾಲ್ರಿಯನ್ನು ಒಂದು ನೋಡೋದಾದರೆ 50ರಿಂದ 60,000 ರೂಪಾಯಿ ನಿಮಗೆ ಇಲ್ಲಿ ವೇತನವನ್ನು ಸಿಗಲಾಗಿದೆ. ಸೊ ಹಾಗಾದರೆ ಯಾರೆಲ್ಲ ಒಂದು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಪ್ಪ ಅಂತ ಹೇಳಿದ್ರೆ, ಭಾರತದ ಎಲ್ಲ ರಾಜ್ಯದ ಅಭ್ಯರ್ಥಿಗಳು, ಅಂದರೆ ಇದು ಏನು ಒಂದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ SBI ಬ್ಯಾಂಕ್ ಇರೋದ್ರಿಂದ ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಹುದ್ದೆಗಳ ಬಗ್ಗೆ ನಾವಿಲ್ಲಿ ವಿವರವನ್ನು ನೋಡೋದಾದರೆ, ERS ವಿಮರ್ಶಕರು ಇರ್ತಕ್ಕಂಥ ಹುದ್ದೆಗಳು, ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಇರ್ತಕ್ಕಂಥ ಹುದ್ದೆಗಳು ಮತ್ತು ಅಧ್ಯಾಪಕರು ಇರ್ತಕ್ಕಂಥದ್ದು, ಅಧಿಕಾರಿ ಇರ್ತಕ್ಕಂಥದ್ದು, ಈ 4 ಹುದ್ದೆಗಳನ್ನು ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಏಜ್ ಲಿಮಿಟು, ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳಿಗೆ ಒಂದು ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ ನೋಡಿ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿಯ ಅಧಿಸೂಚನೆ ಪ್ರಕಾರ ವಯೋಮಿತಿ ಕನಿಷ್ಠ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ಮು 63. ಅಂದರೆ 18ರಿಂದ 63 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಹಾಗಾದರೆ ಈ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರೆ? ಓಕೆ, ಈ ಅಪ್ಲಿಕೇಶನ್ ಎಲ್ಲ ಹಾಕಾಯ್ತಲ್ವಾ, ಸೊ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ಇದು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ, ಸಂದರ್ಶನ ಮೂಲಕ ಕಿರುಪಟ್ಟಿ ದಾಖಲೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು. ಮೊದಲೇದಾಗಿ ನಿಮಗೆ ಒಂದು ಸಂದರ್ಶನ ನಡೆಸಲಾಗುವುದು. ಈ ಸಂದರ್ಶನ ಆದಮೇಲೆ ನಿಮಗೆ ಕಿರುಪಟ್ಟಿ ಅಂದರೆ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ. ಓಕೆ, ಕಿರುಪಟ್ಟಿ ಒಂದು ಶಾರ್ಟ್ ನೋಟ್ಸ್ ಇದು ಮಾಡೋಕ್ಕೆ. ಸೊ ಅದು ಶಾರ್ಟ್ ನೋಟ್ಸನ್ನು ಆದ ಬಳಿಕೆ ಯಾರೆಲ್ಲ ಆ ನೋಟ್ಸು ಮತ್ತು ನೀವು ಸಂದರ್ಶನದಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ, ಓಕೆ, ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಫೈನಲ್ ಆಗಿ ಅಭ್ಯರ್ಥಿಗಳಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಹಾಗಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ, ಇಲ್ಲಿ MBA ಮತ್ತು PhD, ಓಕೆ, MBA ಮತ್ತು PhD ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಪ್ಲಿಕೇಶನ್ ಫೀ, ಈ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳ ಒಂದು ಅರ್ಜಿ ಶುಲ್ಕ ಬಗ್ಗೆ ನಾವು ವಿವರವನ್ನು ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ, PWD ಅಭ್ಯರ್ಥಿಗಳಿಗೆ, ಓಕೆ, ಇಲ್ಲಿ ಎಷ್ಟು ಇರ್ತಕ್ಕಂಥದ್ದು 750 ಅರ್ಜಿ ಶುಲ್ಕವಿದೆ. ಎಷ್ಟು? 750. ಅದೇ ರೀತಿ SC ST PWD ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ನೋಡಿ, ಮುಖ್ಯವಾಗಿ ಇಲ್ಲಿ SC ST PWD ವರ್ಗದ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಹಾಗಾದರೆ ಈ ಆನ್ಲೈನ್ ಅಪ್ಲಿಕೇಶನ್ 750 ರೂಪಾಯಿ ಇದೆ, ಅದು ಹೇಗೆ ಪಾವತಿಸಬಹುದು ಅಂತ ನೋಡೋದಾದರೆ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತು ನೀವು ಫೋನ್ಪೇ ಮುಖಾಂತರ, GPay ಮುಖಾಂತರನೂ ಈ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇಂಪಾರ್ಟೆಂಟ್ ನಾವು ಇಲ್ಲಿ ಲಿಂಕ್ಸ್ ಬಗ್ಗೆ ನೋಡೋದಾದರೆ, ಏನಿದು SBI ಒಂದು ಅಪ್ಲಿಕೇಶನ್ ಏನು ನೋಟಿಫಿಕೇಷನ್ ಇದೆ, ಈ ನೋಟಿಫಿಕೇಷನ್ ಬಗ್ಗೆ ನಿಮಗೆ ವಿವರವನ್ನು ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, SBI ಒಂದು ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟು ನನ್ನ ಯೂಟ್ಯೂಬು ಮತ್ತು
ಟೆಲಿಗ್ರಾಮು ವ್ಯಾಟ್ಸಪ್ಪಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ನಮ್ಮ ಆ ಚಾನಲ್ಗಳಿಗೆ ಕೂಡ ನೀವು ಜಾಯ್ನ್ ಆಗಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ. ಓಕೆ, ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ SBIದ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ನೀವು ಆ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಇಂಪಾರ್ಟೆಂಟ್ ಅಪ್ಲಿಕೇಶನ್ ಡೇಟ್ ಬಗ್ಗೆ ನಾವು ಇನ್ಫಾರ್ಮೇಷನ್ ನೋಡೋದ್ರೆ, ಆನ್ಲೈನಲ್ಲಿ ಬ್ಯಾಂಕಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 2/4/2025 ಅಂದರೆ ಆಲ್ರೆಡಿ ಇದು ಪ್ರಾರಂಭವಾಗಿದ್ದು, ಆನ್ಲೈನಲ್ಲಿ SBI ಬ್ಯಾಂಕಿಂಗ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು 22/4/2025 ಇಷ್ಟರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.